ಕಬಿನಿ, ತಾರಕ, ವರುಣಾ ಪ್ರದೇಶಗಳಿಗೆ ನೀರು ಬಿಡೋದಕ್ಕೆ ಆಗ್ರಹ ಕೇಳಿಬರ್ತಾ ಇದೆ. ಮೈಸೂರಿನ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಮುಂದಾದರು. ಕಬಿನಿ, ತಾರಕ್, ವರುಣಾ ಪ್ರದೇಶಗಳಿಗೆ ನೀರು ಬಿಡಲು ರೈತರು ಆಗ್ರಹಿಸ್ತಾ ಇದ್ದಾರೆ. ಮೈಸೂರಿನ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅನ್ನದಾತರು ಮುಂದೆ ಆಗಿದ್ರು. ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಬಣ ಆಗ್ರಹಿಸ್ತಾ ಇದೆ. ಕಬಿನಿ, ತಾರಕ, ವರುಣಾ, ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಗನ್ ಹೌಸ್ ವೃತ್ತದಿಂದ ಕಾಡಾ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪ್ರತಿಭಟನೆ ಹಿನ್ನೆಲೆ ಕಾಡಾ ಕಚೇರಿ ಬಳಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಬಣ ನೀರು ಬಿಡಬೇಕು ಅಂತ ಆಗ್ರಹಿಸ್ತಾ ಇದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಬರ ಬಂದಿದೆ. ಬೆಳಗ್ಗೆ ಕೂಡ ನೀರು ಸಿಗ್ತಾ ಇಲ್ಲ, ಮತ್ತೆ ಡ್ಯಾಂಗಳಲ್ಲೂ ಕೂಡ ನೀರು ಖಾಲಿ ಆಗ್ತಿದೆ. ಆದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ರೈತ ಸಂಘಟನೆಗಳು ಮೈಸೂರಿನ ಕಾಡಾ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗ ನೋಡಬಹುದು, ಮೈಸೂರಿನ ಕಾಡಾ ಕಚೇರಿ ಮುಂದೆ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿದಿರುವಂತದ್ದು. ಪ್ರಮುಖವಾಗಿ ಕಾವೇರಿ ನೀರಿನ ಜಲಾಶಯ ಪ್ರದೇಶಗಳಲ್ಲಿ ಡ್ಯಾಂಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ಕಬಿನಿನ ಇಂದಿನಿಂದಲೂ ಕೂಡ ನೀರು ಖಾಲಿ ಆಗ್ತಾ ಇದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರಿಗೆ ಅನ್ಯಾಯ ಮಾಡುವಂತ ನಿಟ್ಟಿನಲ್ಲೇ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಕೈ ಹಾಕಿರುವಂತದ್ದು. ಡ್ಯಾಂಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ ಮಳೆ ಕೂಡ ಕಡಿಮೆ ಆಗಿದೆ, ಒಳ ನೀರಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ. ಆದ್ರೂ ಕೂಡ ನೀರನ್ನು ತಮಿಳುನಾಡಿಗೆ ಬಿಡ್ತಿದ್ದಾರೆ. ತಮಿಳುನಾಡಿಗೆ ಬಿಟ್ಟಂತ ಸಂದರ್ಭದಲ್ಲಿ ಡ್ಯಾಂನ ಕಾವೇರಿ ಹಿನ್ನೀರಿನಲ್ಲೇ ನೀರು ಖಾಲಿ ಆಗುತ್ತೆ. ಹಿಂಗಾಗಿ ರೈತರು ಬೆಳೆದಂತಹ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯುವುದಕ್ಕೂ ನೀರು ಸಿಗ್ತಾ ಇಲ್ಲ. ಈಗಾಗಲೇ ಬೆಳೆ ಹಾಕಿರುವುದನ್ನು ಕೂಡ ಎಲ್ಲ ಒಣಗ್ತಾ ಇದೆ. ಆದ್ರೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತದ್ದು ಎಷ್ಟು ಸರಿ ಅಂತ ಹೇಳಿ ರಾಜ್ಯ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಾಡಾ ಕಚೇರಿಯ ಮುಂದೆ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನು ತಡೆಯುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದ್ರೆ ಕಾಡಾ ಕಚೇರಿಯ ಸರ್ಕಲ್ ಏನಿದೆ, ಸರ್ಕಲ್ ನಲ್ಲಿ ಕೂಡ ಸುತ್ತಲೂ ಕೂಡ ಒಂದು ಸರಪಳಿಯನ್ನ ನಿರ್ಮಾಣ ಮಾಡಿ ಒಂದು ಪ್ರತಿಭಟನೆ ಮಾಡ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಮೈಸೂರಿನಲ್ಲಿರುವಂತಹ ಒಂದು ಒಂದು ರಸ್ತೆ ಸಂಪರ್ಕವಾಗಿ ಕಡಿತಗೊಂಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಕಬಿನಿ ಜಲಾಶಯನ ಒಂದು 19 TMC ನೀರಿರುವಂತದ್ದು. ಈಗಾಗಲೇ ತಮಿಳುನಾಡಿಗೆ ಪ್ರತಿನಿತ್ಯ ನೀರನ್ನು ಬಿಡ್ತಿರುವಂತಹ ಹಿನ್ನೆಲೆಯಲ್ಲಿ 12 TMC ನೀರಿಗೆ ಬಂದಿರುವಂತದ್ದು. ಈಗ ಸುತ್ತಲೂ ನೋಡಬಹುದು, ಈಗ ಪ್ರಮುಖವಾಗಿ ಸುತ್ತಲೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಒಂದು ವಾಹನಗಳನ್ನ ತಡೆದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ರಾಜ್ಯ ಸರ್ಕಾರ ರೈತರಿಗೆ ಎಲ್ಲ ಒಂದ್ ಕಡೆ ಅನ್ಯಾಯ ಮಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಕೂಡ ಬರ ಬಂದಿದ್ರು ಕೂಡ ಒಂದು ರಾಜ್ಯ ಸರ್ಕಾರ ಒಂದು ರೈತರನ್ನ ಹಿತ ಕಾಪಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಇನ್ನು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಆದ್ರೂ ಕೂಡ ಇಲ್ಲಿ ರೈತರ ಸಂಘಟನೆಗಳು ಕೂಡ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಒಂದು ತಮಿಳುನಾಡಿಗೆ ನೀರು ಬಿಡುವುದನ್ನ ಪ್ರಮುಖವಾಗಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ರೈತವನ್ನ ಹಿತ ಕಾಪಾಡಬೇಕಾಗುತ್ತೆ. ಹಿತವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡುವುದನ್ನು ತಕ್ಷಣ ನಿಲ್ಲಿಸಬೇಕು. ಆಗಿಂದಾಗಿ ಒಂದು ರಾಜ್ಯ ಸರ್ಕಾರ ಕುಡಿಯುವ ನೀರಿಗಾಗಿರ್ಬೋದು, ರೈತರ ಕೃಷಿ ಭೂಮಿಗಾಗಿರ್ಬೋದು ನೀರನ್ನ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನೀರನ್ನು ಬಿಟ್ಟರೆ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಉಗ್ರವಾದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತವೆ ಅಂತ ಹೇಳಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರಿ ಜೊತೆ ಪ್ರೇಮ್, ಮೈಸೂರು.